ಸಮಗ್ರ ಜೀರ್ಣೋದ್ಧಾರದ ಯೋಜನೆಯಲ್ಲಿರುವ ತುಳುನಾಡ ಸೀಮೆಯ ಆದಿದೇವರು ಎಂದು ಖ್ಯಾತಿ ಪಡೆದ ಪುರಾತನ ಬಾರ್ಕೂರು ಕೋಟೆಗೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಭೇಟಿ ನೀಡಿದರು. ಅರ್ಚಕ ವೆಂಕಟರಮಣ ಭಟ್ ಅವರಿಂದ ಪೂಜೆ ನಡೆದ ಬಳಿಕ ದೇವಸ್ಥಾನದ ವತಿಯಿಂದ ಗೌರವಿಸಲಾಯಿತು. ಆಡಳಿತ ಮುಕ್ತೇಸರಾದ ಮಂಜುನಾಥ್ ರಾವ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸುದ್ಗಿ ಸುಧಾಕರ್ ಶೆಟ್ಟಿ, ಬಾರ್ಕೂರಿನ ನಾನಾ ದೇವಸ್ಥಾನಗಳ ಮುಕ್ತೇಸರು ಅವರನ್ನ ದೇವಸ್ಥಾನಕ್ಕೆ ಬರಮಾಡಿಕೊಂಡು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ಪಾಳುಬಿದ್ದ ಸರೋವರಗಳ ಸಮಗ್ರ ಜೀರ್ಣೋದ್ಧಾರದ ಯೋಜನೆಯ ಮಾಹಿತಿಯನ್ನ ನೀಡಿ ಸರ್ಕಾರದಿಂದ ಆರ್ಥಿಕ ನೆರವಿಗೆ ಮನವಿಯನ್ನ ಮಾಡಿದ್ರು. ಸಚಿವರೊಂದಿಗೆ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ, ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ, ಉದ್ಯಮಿ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಉಪಸ್ಥಿತರಿದ್ದರು. ಬಾರ್ಕೂರಿನ ಗಣ್ಯರಾದ ನಿವೃತ್ತ ಶಿಕ್ಷಕ ಚಂದ್ರಶೇಖರ್ ಶೆಟ್ಟಿ, ಯಡ್ತಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ, ಮಂಜಯ್ಯ ಹೆಗ್ಡೆ, ಜನಾರ್ದನ್ ದೇವಾಡಿಗ, ರಾಜಧಾನಿ ರಾಜ ಯೂತ್ ಕ್ಲಬ್ನ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿ, ಮಲ್ಲಿಕಾ ಹೆಗ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನನಗೆ ಇವ್ರು ಹೇಳಿದ್ದಲ್ಲ, ನನಗೆ ಜಗದೀಶ್ ಹೆಗ್ಡೆ ಹಿಸ್ಟೋರಿಯನ್ ಹೇಳಿದ್ರು, ಸ್ಟಡಿ ಮಾಡಿದ್ದಾರೆ. ನೀವು ಕೊಟ್ಟದ್ದು ಆಫೀಸಲ್ಲಿ ಹೋಗ್ತದ್ದು ಗೊತ್ತಿಲ್ಲ, ತಗೊಂಡು ನಾನು ಕೊಟ್ಟು ಹೇಳಿದ್ದೀನಿ. ನಾನು ನಿಮಗೆ ಆಲ್ಬಿನ್ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಈ ಒಂದು ಪ್ರಪೋಸಲ್ ಮಾಡಿ, ಯಾಕೆಂದರೆ ನಾವು ಸುಮ್ಮನೆ ಬರೆಯೋದು ಮತ್ತೆ ವಾಪಸ್ ಬರೋದು, ನೀವು ಒಂದು ಪ್ರಪೋಸಲ್ ಕೊಡಿ. ನೀವು ಪ್ರಪೋಸಲ್ ಕೊಟ್ಟ ಮೇಲೆ ಅದ್ರ ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.